ಯಾವಾಗ ತನ್ನ ಗಂಡನ ಮಾತನ್ನು ಕೇಳದೇನೆ ತಂದೆ ಮಾಡ್ತಕ್ಕಂಥ ದಕ್ಷ ಬ್ರಹ್ಮ ಪ್ರಜಾಪತಿ ಮಾಡುವಂಥ ಯಜ್ಞಕ್ಕೆ ಸ್ವಯಂ ಪ್ರೇರಿತಳಾಗಿ ಬಂದು ಅವಮಾನವನ್ನು ಸಹಿಸದೇನೆ ಆ ಯಜ್ಞದೊಳಗೆ ಹಾರಿ ಪ್ರಾಣಾರ್ಪಣವನ್ನು ಸತೀದೇವಿ ಮಾಡಿಕೊಂಡಳು. ಆ ವಿಷಯ ಆಕೆನ ಜೊತೆಗೆ ಬಂದಿರತಕ್ಕಂಥ ಕೆಲವು ಗಣಗಳು ಶಿವ ಕಳಿಸಿದ್ದ. ಸತಿ ಹೋಗ್ಯಾಳ, ಆಕೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ, ಅಲ್ಲಿ ಯಾಕೋ ವಾತಾವರಣ ಸರಿ ಇಲ್ಲ, ನೀವು ಹೋಗ್ರಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ದ ಜೊತೆಗೆ. ಸತಿ ಆ ಯಜ್ಞದೊಳಗೆ ಬಿದ್ದ ತಕ್ಷಣವೇ ಆ ಗಣಗಳು ಹೌಹಾರಿ ಆ ತಾಯಿಯನ್ನು ಹೊರಗೆ ತೆಗೆಯಕ್ಕೆ ಪ್ರಯತ್ನ ಮಾಡಿರಬಹುದು. ಅದು ಸಹಜ. ಬೆಂಕಿಯೊಳಗೆ ಯಾರ ಬಿದ್ದರು ಅಂತಂದ್ರೆ ಆರ್ಸಕ್ಕೆ ಪ್ರಯತ್ನ ಮಾಡೋರು ಮಾಡ್ತಾರೆ, ಪ್ರಯತ್ನ ಮಾಡಲ್ದವ್ರು ಓಡಿ ಹೋಗ್ತಾರೆ. ಹಚ್ಚೋರು ಒಬ್ರು ಇರ್ತಾರೆ, ಆರಿಸೋರು ಒಬ್ರು ಇರ್ತಾರೆ. ಅದು ಹೆಂಗೆ ಅಂತೇಳಿ ಅಂತಂದ್ರೆ ಜಗತ್ತಿನೊಳಗೆ ಒಂದು ಯಾವುದಾದ್ರೂ ಅವಘಡ ನಡೆದೈತಿ ಅಂತೇಳಂತಂದ್ರೆ ಆ ಅವಘಡ ನಡೆಯೋಕ್ಕೊಬ್ಬರು ಕಾರಣರಾಗಿರ್ತಾರೆ, ನಡೆದಿದ್ದನ್ನು ಸರಿಪಡಿಸಕ್ಕೆ ಇನ್ನೊಬ್ಬರು ಕಾರಣರಾಗಿರ್ತಾರೆ. ಅದಕ್ಕೆ ಸತಿ ಹೋಗಿ ಆ ಯಜ್ಞದೊಳಗೆ ಬಿದ್ದಾಗ ಅಲ್ಲಿರ್ತಕ್ಕಂಥ ಗಣಗಳು ಪ್ರಯತ್ನ ಮಾಡಿ ಹೊರಗೆ ಎಳ್ಕೊಂಡು ಅಕ್ಕಿನ್ನ ಬದುಕಿಸ್ಕೋಬೇಕು ಅಂತ ತಿಳ್ಕೊಂಡಂತಂದಾಗ ಈ ಮಂಚದಷ್ಟು ದೊಡ್ಡದಾದಂಥ ಯಜ್ಞದೊಳಗೆ ಹಾರಿ ಬಿದ್ದರೆ ಒಳಗೆ ಹೋಗಿ ತಗೊಂಡು ಬರೋರು ಯಾರು? ಸಿಕ್ಕಾಪಟ್ಟೆ ಉರಿಯಕತ್ತೈತಿ, ಕಟ್ಟಿಗೆ ಹಾಕ್ಯಾರ, ದಗ ದಗ ಅನ್ನಗತ್ತೈತಿ. ಅದರೊಳಗೆ ಸತಿ ಬಿದ್ದುಬಿಟ್ಟಾಳ, ತಗೊಂಡು ಬರೋರು ಯಾರು? ನೀರು ಹಾಕಿದ್ರು, ಒಂದಿಷ್ಟು ಉಗ್ಗಿದ್ರು, ಆರಿಸಿದ್ರು, ಎಲ್ಲರೂ ಗಾಬರಿಯಾಗಿ ನಿಂತ್ಕೊಂಡಾರ. ಆ ಗಣಗಳು ದುಃಖದಿಂದ ಅಳ್ಕೊಂತ ಸತಿ ಕುಸಿದು ಬಿದ್ದಿರ್ತಕ್ಕಂಥದ್ದನ್ನು ನೋಡಿ ಆಕೆ ಪ್ರಾಣತ್ಯಾಗ ಮಾಡಿದಳು ಅಂತ ತಿಳ್ಕೊಂಡು ಹೇಳಿ ಅಳ್ಕೊಂತ ಹೋಗಿ ಕೈಲಾಸಕ್ಕೆ ಹೋಗಿ ಶಿವನಲ್ಲಿ ಈ ವಾರ್ತೆಯನ್ನು ಮುಟ್ಟಿಸಿದರು. ಶಿವನಿಗೆ ಈ ಕಡೆಗೆ ಚಿಂತೆ ಇತ್ತು. ಹೆಂಡತಿ ತವ್ರ ಮನೆಗೆ ಹೋಗ್ಯಾಳ, ಅಲ್ಲಿ ಏನು ಅವಘಡ ನಡೀತೋ ಏನೋ ಅಂತ ತಿಳ್ಕೊಂಡ ಚಿಂತೆ ಇತ್ತು. ಆ ಚಿಂತೆ ಒಳಗನ ಇದ್ದ ಈ ಗಣಗಳು ಬಂದು ಹೇಳಿದ ತಕ್ಷಣವೇ ಸಿಟ್ಟು ಬಂತು, ಎದ್ದು ನಿಂತುಕೊಂಡ. ಉಗ್ರನಾದ ರುದ್ರನಾದ ಶಿವ ರುದ್ರನಾಗಿ ಹುಂಕರಿಸದ ತನ್ನ ತಲೆಯ ಜಡೆಯನ್ನು ತೆಗೆದು ಇದು ಆಗ್ತದಂತ ಗೊತ್ತಿತ್ತು, ಸತಿಗೆ ಹೋಗಬೇಡ ಅಂತಂದಿದ್ದೆ, ಹೋದಳು ಅಂತ ತಿಳ್ಕೊಂಡು ಹೇಳಿ ತನ್ನ ತಲೆಯ ಕೂದಲನ್ನು ನೆಲಕ್ಕೆ ಅಪ್ಪಳಿಸಿದಾಗಿನ ಅಪ್ಪಳಿಸಿರುವಂಥ ವೇಗಕ್ಕೆ ವೀರಭದ್ರನ ಉದಯ ಆಯಿತು. ಜೈ ಮಂಗಲಂ, ಜೈ ನಮಃ. वीरभद्रेश्वर महाराज की, ध्यामताई माता की जय मंगलम, जय नमः पार्वतीपति शिव हर हर महादेव. ವೀರಭದ್ರನ ಉದಯ ಆಯಿತು. ವೀರಭದ್ರನ ಉದಯ ಆದ ತಕ್ಷಣವೇ ವೀರಭದ್ರ ಅಂತ ಎರಡು ಶಬ್ದಗಳದವು. ಡಾಕ್ಟರ್ ಜಚನಿಯವರು ರುದ್ರ ಭದ್ರ ಅನ್ನುವಂಥ ಒಂದು ಸಂಶೋಧನಾತ್ಮಕವಾಗಿರ್ತಕ್ಕಂಥ ಪುಸ್ತಕದಲ್ಲಿ ರುದ್ರ ಅಂತಂದರೆ ಯಾರು, ಭದ್ರ ಅಂತಂದರೆ ಯಾರು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ವಿವರಣೆ ನೀಡುತ್ತಾರೆ. ವೀರ ಅಂತೇಳಿ ಅಂತಂದ್ರೆ ನಿಮಗೆ ಅರ್ಥ ಆಗ್ತದ, ಶೂರ, ಹೋರಾಟ ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೆ ಶೂರ ಅಂತ ವೀರ ಅಂತೇಳಿ ಅಂತಂದ್ರೆ.
ಭದ್ರ ಅಂತೇಳಂತಂದ್ರೆ ಧರ್ಮವನ್ನು ಕಾಪಾಡಲಿಕ್ಕೆ ಭದ್ರನಾಗಿ ನಿಂತಿರ್ತಕ್ಕಂಥವ ಅಂತ ಅರ್ಥ. ಅದಕ್ಕೆ ವೀರಭದ್ರನ ಅವತಾರ ಆದಂಥ ಸಂದರ್ಭದೊಳಗೆ ಗಣಗಳು ಎಲ್ಲರೂ ಹೆದರಿ ಹಿಂದಕ್ಕೆ ಸರಿದರು. ಅವತಾರ ಪುರುಷನಾಗಿ ಎದ್ದು ನಿಂತುಕೊಂಡಿರ್ತಕ್ಕಂಥ ವೀರಭದ್ರ ಜಟಾಮುಕುಟಗಳಿಂದ ಕೂಡಿಕೊಂಡು, ಕೆಂಗಣ್ಣಿನಿಂದ ಕೂಡಿಕೊಂಡು, ಹುರಿಮೀಸೆಯಿಂದ ಕೂಡಿರ್ತಕ್ಕಂಥವನಾಗಿ ಹಂಗಿದ್ದ ನಮ್ಮ ವೀರಭದ್ರ ಪಾದುಕೆಗಳನ್ನು ಧರಿಸಿ, ಕಾಲಲ್ಲಿ ಗೆಜ್ಜೆಯನ್ನು ಧರಿಸಿ, ಕೈಯೊಳಗೆ ಖಡ್ಗವನ್ನು ಹಿಡಿದು, ಪಾಶುಪತಾಸ್ತ್ರಗಳನ್ನು ಹಿಡಿದು, ರುದ್ರಾಕ್ಷಿಗಳನ್ನು ಮುಂಗೈಯಲ್ಲಿ ರಟ್ಟಿಗೆ ಧರಿಸಿ ವೀರಗಣಾಚಾರಿಯಾಗಿ ನಿಂತುಕೊಂಡಿದ್ದ. ಪಂಚ ಆಚಾರಗಳದವಲ್ಲ, ಪಂಚ ಆಚಾರಗಳಲ್ಲಿ ವೀರಗಣಾಚಾರಿಯಾಗಿ ನಿಂತುಕೊಂಡಿದ್ದ. ಅದಕ್ಕೆ ಶಿವಾಚಾರ, ಭೃತ್ಯಾಚಾರ, ಗಣಾಚಾರ, ಸದಾಚಾರ, ಲಿಂಗಾಚಾರ ಈ ಆಚಾರಗಳನ್ನು ಆಚರಿಸುವಂಥ ನಿಯಮ. ಆ ವೀರಭದ್ರ ಗಣಾಚಾರಕ್ಕೋಸ್ಕರವಾಗಿಯೇ ಹುಟ್ಟಿರ್ತಕ್ಕಂಥವನವನು. ಗಣಾಚಾರ ಅನ್ನುವಂಥದ್ದು ಏನಿದೆ ಅದು ಧರ್ಮ ರಕ್ಷಣೆಗೋಸ್ಕರವಾಗಿಯೇ ಇರ್ತಕ್ಕಂಥ ಆಚಾರ. ಅದಕ್ಕೋಸ್ಕರವಾಗಿಯೇ ವೀರಭದ್ರ ಅವತರಿಸಿರ್ತಕ್ಕಂಥದ್ದು. ಆ ವೀರಭದ್ರ ಅವತರಿಸಿ ಕ್ರೋಧಿತನಾಗಿ ಕೈಯೊಳಗೆ ಖಡ್ಗವನ್ನು ಹಿಡ್ಕೊಂಡು ಝಳಪಿಸ್ತಾ, ನಾನು ಎಲ್ಲಿಂದ ಬಂದೆ ಅನ್ನುವಂಥದ್ದನ್ನು ನೋಡಲಿಕ್ಕಾಗಿ ಶಿವನು ರುದ್ರಾವತಾರದೊಳಗೆ ನಿಂತುಕೊಂಡಿದ್ದ. ಶಿವ ಜಡೆ ಬಿಟ್ಟುಕೊಂಡು ಹುಂಕರಿಸ್ತಾ ಕೆಂಗಣ್ಣಿನಿಂದ ಬಿಸಿ ಉಸಿರನ್ನು ಬಿಡ್ತಾ ಸೊಂಟದ ಮೇಲೆ ಕೈಯನ್ನು ಇಟ್ಟು ಶಿವ ರುದ್ರಾವತಾರದೊಳಗೆ ನಿಂತುಕೊಂಡಿದ್ದ. ಆವಾಗ ವೀರಭದ್ರ ಶಿವನನ್ನು ನೋಡಿ ಕೈ ಮುಗಿದು, ತಂದೆ ನನಗೆ ಹುಟ್ಟಿಸಿದ ಕಾರಣ ಏನು ಅಂತ ತಿಳ್ಕೊಂಡು ಕೇಳ್ದ. ನನಗೇನು ಕೆಲಸ ಅಪ್ಪಣೆ ಕೊಡ್ತಕ್ಕಂಥವನಾಗು ಅಂತ ತಿಳ್ಕೊಂಡಂತಂದಾಗ ಶಿವ ಹೇಳ್ದ, ನಿನ್ನ ತಾಯಿ ಸತಿದೇವಿ ತನ್ನಪ್ಪ ಮಾಡತಕ್ಕಂಥ ಯಜ್ಞವನ್ನು ನನಗೆ ಕರೆದಿಲ್ಲಲ್ಲ ಅಂತ ತಿಳ್ಕೊಂಡು ಕೇಳಕ್ಕೆ ಹೋದಳು ತವ್ರ ಮನೆಗೆ. ಹೋದಾಗ ಆಕಿನ್ನ ದಕ್ಷ ಬ್ರಹ್ಮ ಅಂದ್ರೆ ಸತಿಯ ತಂದೆ ಅವಮಾನ ಮಾಡಿದಕ್ಕೆ ಅವಮಾನವನ್ನು ಸಹಿಸಿಕೊಳ್ಳದನೆ ಯಜ್ಞದೊಳಗೆ ಹಾರಿ ಪ್ರಾಣತ್ಯಾಗ ಮಾಡಿದಳ. ಆ ಯಜ್ಞವನ್ನು ಸಂಹಾರ ಮಾಡಬೇಕು ಅಂತ ತಿಳ್ಕೊಂಡು ಅಪ್ಪಣೆಯನ್ನು ಕೊಟ್ಟ. ಆಯಿತು ತಂದೆ ಅಂತ ತಿಳ್ಕೊಂಡು ವೀರಭದ್ರ ಧಡ 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 ಅಂತ ತಿಳ್ಕೊಂಡು ಬಂದ. ಧಡ ಧಡನೆ ಬಂದ. ಯಜ್ಞ ಮಂಟಪಕ್ಕೆ ಬಂದ ತಕ್ಷಣವೇ ವೀರಭದ್ರ ಕೈಗೆ ಸಿಗೋದನ್ನು ಎಲ್ಲ ಸಂಹಾರ ಮಾಡಲಿಕ್ಕೆ ಶುರು ಮಾಡ್ದ. ಬಂದು ಯಜ್ಞ ಕುಂಡವನ್ನು ಕಾಲಿನಿಂದ ಒದ್ದು ಅಲ್ಲಿರ್ತಕ್ಕಂಥವರನ್ನು ಸಂಹಾರ ಮಾಡಲಿಕ್ಕೆ ಶುರು ಮಾಡಿದಾಗ ಶಿವನು ಕೂಡ ಜೊತೆಗೆ ಬಂದಿದ್ದ. ಆ ಯಜ್ಞ ಕುಂಡದೊಳಗೆ ಸುಟ್ಟು ಪಿಂಡವಾಗಿರ್ತಕ್ಕಂಥ ಸತಿದೇವಿಯ ಶರೀರವನ್ನು ನಿಧಾನಕ್ಕೆ ದುಃಖದಿಂದ ಎತ್ತುಕೊಂಡ ಶಿವ. ನಾನು ಮುಂಚೆನೇ ಹೇಳಿದೆ, ನೀನು ಹೋಗಬೇಡ, ಅಲ್ಲಿ ಮರ್ಯಾದೆ ಇರಂಗಿಲ್ಲ, ನಿಮ್ಮಪ್ಪ ನಮ್ಮ ಮ್ಯಾಲೆ ಸೇಡು ತೀರಿಸ್ಕೊಳಕ್ಕೆ ಮಾಡಾಕತ್ಯಾನ ಅಂತ ತಿಳ್ಕೊಂಡು ಹೇಳಿದೆ. ನೀ ಕೇಳಿಲ್ಲ, ಬಂದು ಶವವಾದಿಯಲ್ಲ ಸತಿ ಅಂತ ತಿಳ್ಕೊಂಡಂತಂದ. ಆ ಉಗ್ರ ರೂಪದೊಳಗೆ ಮೈ ಮರೆತು, ದುಃಖದೊಳಗೆ ಮೈ ಮರೆತು ಶಿವ ಅದನ್ನು ತಗೊಂಡು ಹೆಗಲ ಮೇಲೆ ಇಟ್ಕೊಂಡು ತಾಂಡವ ನೃತ್ಯವನ್ನು ಆಡಿದನಂತೆ. ಢನ 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 ಢಮರುಗವನ್ನು ಬಾರಿಸಿ ನೃತ್ಯವನ್ನು ಮಾಡಿದ. ನೃತ್ಯವನ್ನು ಮಾಡುವಂಥ ಸಂದರ್ಭದೊಳಗೆ ಹಿಂಗ ನೃತ್ಯವನ್ನು ಮಾಡಿದರೆ ಜಗತ್ತು ಅಲ್ಲೋಲ ಕಲ್ಲೋಲ ಆಗುತ್ತದೆ ಅಂತ ತಿಳ್ಕೊಂಡು ವಿಷ್ಣು ತನ್ನ ಸುದರ್ಶನಾಸ್ತ್ರದಿಂದ ಸತಿಯ ಶರೀರವನ್ನು ಛಿದ್ರ ಮಾಡಿದ. 51 ಜಾಗದೊಳಗೆ ಹೋಗಿ ಸಿಡಿದು ಬಿತ್ತದು ಸತಿಯ ಶರೀರ. 51 ಜಾಗದೊಳಗೆ ಸಿಡಿದು ಬಿತ್ತು.
ಸೆಳೆದು ಬಿದ್ದಿರ್ತಕ್ಕಂಥ ಪ್ರತಿಯೊಂದು ಜಾಗಗಳು ಪವಿತ್ರವಾಗಿರ್ತಕ್ಕಂಥ ಶಕ್ತಿ ಪೀಠಗಳಾದವು. ಒಟ್ಟು 51 ಕ್ಷೇತ್ರಗಳಲ್ಲಿ ಸತಿಯ ಶರೀರವನ್ನು ಬಿಟ್ಟು ಬಿದ್ದಾಗ ಆ 51 ಕ್ಷೇತ್ರಗಳಲ್ಲಿಯೂ ಕೂಡ ಪಿಂಡದ ರೂಪದೊಳಗೆ ಪೂಜೆಯನ್ನು ಮಾಡ್ತಾರೆ. ನಾನು ಸುಮಾರು ಆ ಕ್ಷೇತ್ರಗಳನ್ನು ದರ್ಶನ ಮಾಡಿದ್ದೀನಿ ಹಿಮಾಚಲ ಪ್ರದೇಶದಲ್ಲಿ. ಅಷ್ಟೇ ಅಲ್ಲ, ವೈಷ್ಣೋದೇವಿ ಕ್ಷೇತ್ರ ಮತ್ತು ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂಥ ಪವಿತ್ರ ಕ್ಷೇತ್ರಗಳಲ್ಲಿ ಜ್ವಾಲಾಕ್ಷಿ ಮಾತಾ, ಮನಸಾದೇವಿ, ವಜ್ರೇಶ್ವರಿ, ಚಾಮುಂಡಾ ಅನ್ನುವಂಥ 4 ಶಕ್ತಿ ಪೀಠಗಳಿಗೆ ಭೇಟಿ ಕೊಟ್ಟಿದ್ದೆ. ಅಂಥ 51 ಶಕ್ತಿ ಪೀಠಗಳಲ್ಲಿ ಹಿಂಗುಲಾದೇವಿಯ 1ನೇ ಪೀಠ ಬ್ರಹ್ಮರಂಧ್ರ, ಕೋಟರಿ, ಭೀಮಲೋಚನ, ಭೈರವ. ಅದು ಎಲ್ಲಿ ಅದು ಪಾಕಿಸ್ತಾನದಲ್ಲಿದೆ ಹಿಂಗುಲ. ಅದು ಪಾಕಿಸ್ತಾನದೊಳಗಿನ ಬಲೂಚಿಸ್ತಾನದೊಳಗಿದೆ ಹಿಂಗುಲ ದೇವಿ. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಆ ಸತಿಯ ಪಿಂಡಗಳು ಬಿದ್ದಿರ್ತಕ್ಕಂಥದ್ದು ಪಾಕಿಸ್ತಾನದೊಳಗ, ಬಾಂಗ್ಲಾದೇಶದೊಳಗ, ಆಮೇಲಿಂದ ಶ್ರೀಲಂಕಾದೊಳಗ, ನೇಪಾಳದೊಳಗ, ಭಾರತದೊಳಗ ಭಾಳಷ್ಟು ಕಡೆಗೆ ಬಿದ್ದಿದೆ. ನೇಪಾಳದೊಳಗೆ ಗುಹೇಶ್ವರಿ ಅಂತ ತಿಳ್ಕೊಂಡು ಒಂದು ಶಕ್ತಿಪೀಠ ಇದೆ, ಅದಕ್ಕೂ ಭೇಟಿ ಕೊಟ್ಟಿದ್ದೆ ನಾನು. ಹಾಗೆ ಹಲವಾರು ಕಡೆಗೆ ಆ ಶಕ್ತಿಪೀಠದ ಲಿಸ್ಟ್ ಐತಿ ನನ್ನ ಕಡೆಗೆ. ಅಷ್ಟು ಹೇಳಕ್ಕೆ ಕುಂತಾರೆ, ವೋಟಿಂಗ್ ಲಿಸ್ಟ್ ಓದಾಕತ್ರಪ್ಪ ಅನ್ನುವಂಗೆ ಹಾಕವ. ಅದಕ್ಕೆ ಆ ಶಕ್ತಿಪೀಠಗಳು ರಚನೆ ಆದವು. ಇತ್ತ ವೀರಭದ್ರ ಕೈಗೆ ಸಿಕ್ಕವ್ರನ್ನೆಲ್ಲ ಸಂಹಾರ ಮಾಡ್ತಿದ್ದ. ಅವನ ಉಗ್ರಕ್ಕ ಬ್ರಹ್ಮ ಓಡಿ ಹೊಂಟ. ಬ್ರಹ್ಮನನ್ನು ಹಿಡಿದು ಬ್ರಹ್ಮನ ಒಂದು ಶಿಕ್ಷೆಯನ್ನು ಕೊಟ್ಟ ಬ್ರಹ್ಮನಿಗೆ. ವಿಷ್ಣು ಓಡಕತ್ತಿದ್ದ, ಎರಳೆಯಾಗಿ ಓಡ್ತಿದ್ನಂತ, ಜಿಂಕಿಯಾಗಿ ಓಡ್ತಿದ್ನಂತ ವಿಷ್ಣು. ಮತ್ತು ನನ್ನ ಗುರುತು ಹಿಡಿದನಂತಂದ್ರೆ ನನ್ನ ಹಿಡಿದು ಸಂಹಾರ ಮಾಡ್ತಾನೆ ಇವ ವೀರಭದ್ರ ಅಂತ ತಿಳ್ಕೊಂಡು ವಿಷ್ಣು ಜಿಂಕಿಯಾಗಿ ಓಡ್ತಿದ್ನಂತ. ಜಿಂಕಿಯನ್ನು ಹಿಡಿದು ಸಂಹಾರ ಮಾಡಿ ಅದರ ಚರ್ಮವನ್ನು ಸುಲಿದು ಉಡುಪಾಗಿ ತೊಟ್ಟುಕೊಂಡ ನಮ್ಮ ವೀರಭದ್ರ. ಈ ರೀತಿ ಒಳಗೆ ಮಾಡ್ತಾ ಬಂದು ಚಂದ್ರ ಓಡಾಕತ್ತಿದ್ದ. ಚಂದ್ರನಿಗೆ ಹೊಡೆದ ತಕ್ಷಣ ಚಂದ್ರನಿಗೆ ಒಂದು ಕಲೆ ಐತೆ ನೋಡ್ರಿ. ಈಗ ರಾತ್ರಿ ನೋಡಿದ ತಕ್ಷಣ ಒಂದು ಕಪ್ಪು ಕಲೆ ಕಾಣಿಸ್ತೈತಿ. ಅದು ನಮ್ಮ ವೀರಭದ್ರ ಹೊಡೆತ ಅಂತ ತಿಳ್ಕೊಂಡು ಪುರಾಣಗಳು ಹೇಳ್ತಾವೆ. ಆ ನಂತರದಲ್ಲಿ ನಮ್ಮ ವೀರಭದ್ರನ ಕೈಗೆ ಸಿಕ್ಕಿರ್ತಕ್ಕಂಥವನೇ ಈ ದಕ್ಷ ಬ್ರಹ್ಮ ಪ್ರಜಾಪತಿ. ಸಿಕ್ಕ ತಕ್ಷಣ ಅವನ್ನ ಹಿಡಿದು ಆ ದಕ್ಷ ಬ್ರಹ್ಮನಿಗೆ ಬುದ್ಧಿ ಕಲಿಸಬೇಕಾಗಿತ್ತಲ್ಲ. ಅವನು ಮಾಡಿರ್ತಕ್ಕಂಥದ್ದು ಮಹಾಘನಘೋರವಾದಂಥ ಅಪರಾಧ. ಯಜ್ಞವನ್ನು ಮಾಡ್ತಾ ಶಿವನನ್ನು ಬಿಟ್ಟು ಹವಿಸ್ಸನ್ನು ಅರ್ಪಣೆ ಮಾಡೋದು ಅಂತೇಳಂತಂದ್ರೆ ಶಾಸ್ತ್ರ ವಿರೋಧವಾಗಿರ್ತಕ್ಕಂಥ ವಿಚಾರ. ಶಿವನಿಗೆ ಹವಿಸ್ಸನ್ನು ಅರ್ಪಣೆ ಮಾಡಿದ ಬಳಿಕನೇ ಉಳಿದ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಣೆ ಮಾಡಬೇಕು ಯಜ್ಞದಲ್ಲಿ. ಅಂಥದ್ದನ್ನು ಶಿವನನ್ನು ಬಿಟ್ಟು ಉಳಿದವರಿಗೆಲ್ಲರಿಗೆ ಹವಿಸ್ಸನ್ನು ಅರ್ಪಣೆ ಮಾಡುವಂಥದ್ದು, ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸಿದ್ದ ದಕ್ಷ ಬ್ರಹ್ಮ ಶಿವನ ನಿಂದೆಯನ್ನು ಮಾಡಿದ್ದ, ಶಿವದ್ರೋಹಿಯಾಗಿದ್ದ. ಆ ಶಿವದ್ರೋಹಿಯಾಗಿರ್ತಕ್ಕಂಥ ಶಿವನಿಂದೆಯನ್ನು ಮಾಡಿರ್ತಕ್ಕಂಥ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಲೇಬೇಕಾಗಿತ್ತು. ತತ್ಕ್ಷಣದೊಳಗನೆ ಆ ಶಿವದ್ರೋಹಿಯಾಗಿರ್ತಕ್ಕಂಥ ದಕ್ಷ ಬ್ರಹ್ಮನನ್ನು ಹಿಡಿದು ತಲೆಯನ್ನು ಕಾಡಂತ ಕಡ್ದ. ಶ್ರೀ ಮಂಗಲಂ ಜೈ ನಮಃ ಪಾರ್ವತೇ ಶಿವ ಹರ ಹರ ಮಹಾದೇವ. ವೀರಭದ್ರೇಶ್ವರ ಮಹಾರಾಜ್ ಕಿ, ಭದ್ರಕಾಳಿ ಮಾತಾ ಕಿ, ರಾಮಲಿಂಗೇಶ್ವರ ಮಹಾರಾಜ್ ಕಿ, ಬಸವೇಶ್ವರ ಮಹಾರಾಜ್ ಕಿ ಜೈ. ಮಂಗಲಂ ಜೈ ನಮಃ ಪಾರ್ವತಿ. ವೀರಭದ್ರ ದಕ್ಷ ಬ್ರಹ್ಮನನ್ನು ಸಂಹಾರ ಮಾಡಿದ ತಕ್ಷಣನೇ ಪ್ರಸೂತಿ ಬಂದು ಕಾಲಡಿಯೊಳಗೆ ಬಂದು ವೀರಭದ್ರನ ಪಾದ ಹಿಡ್ಕೊಂಡಳು. ಯಪ್ಪ, ಎಂಥ ಕೆಲಸ ಮಾಡಿದೆಯಲ್ಲ ವೀರಭದ್ರ, ನನ್ನ ಮುತ್ತೈದಿತನನ್ನು ಕಳೆದಿಯಲ್ಲ, ನನ್ನ ಮುತ್ತೈದಿತನ ಕೊಡು ಅಂತ ತಿಳ್ಕೊಂಡು ಅವನ ಮಹಾ ಅಪರಾಧ ಆಗೈತಿ. ಅವನಿಗೆ ಹೇಳಿದ್ರೂ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಂಡು ಪರಿಯಾಗಿ ಬೇಡಿಕೊಂಡ ಬಳಿಕ
ಆ ಪ್ರಸೂತಿಯ ವಿನಂತಿಗೆ ಒಪ್ಪುಕೊಂಡಿರ್ತಕ್ಕಂಥ ವೀರಭದ್ರ ಶಾಂತನಾಗಿ ಆ ತಲೆಯನ್ನು ಹಚ್ಚಿ ಆ ದಕ್ಷ ಬ್ರಹ್ಮನನ್ನು ಜೀವಂತ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ ತಲೆ ಖಡ್ಗದ ಹೊಡೆತಕ್ಕೆ ಆಕಾಶದೆತ್ತರಕ್ಕೆ ಹಾರಿ ಹೋಗಿಬಿಟ್ಟಿತ್ತು. ಎಲ್ಲಿ ಹೋಗಿತ್ತೋ ಗೊತ್ತಾಗಲಿಲ್ಲ. ದಕ್ಷ ಬ್ರಹ್ಮ ಪ್ರಜಾಪತಿಯ ತಲೆ ಸಿಗದೇ ಇದ್ದಿದ್ದಕ್ಕೆ ಆ ಯಜ್ಞಕ್ಕೆ ಆಹುತಿ ಕೊಡಾಕ ತಂದಿರತಕ್ಕಂಥ ಕುರಿ ಕಂಬಕ್ಕೆ ಕಟ್ಟಿದ್ರಿ. ದಕ್ಷ ಬ್ರಹ್ಮನ ಬದುಕಿಸಬೇಕು ಅನ್ನುವಂಥ ಸತಿದೇವಿಯ ಪ್ರಾರ್ಥನೆಗೆ ಒಲಿದಿರ್ತಕ್ಕಂಥ ವೀರಭದ್ರ ಮುಂದೆ ದಾರಿ ಕಾಣದೇನೆ ಆ ಕುರಿದಲೆಯನ್ನು ಕಡಿದು ಈ ದಕ್ಷ ಬ್ರಹ್ಮನ ದಂಡಕ್ಕೆ ಅದನ್ನು ಅಂಟಿಸಿ ಜೀವಂತವಾಗಿ ಮಾಡಿಕೊಟ್ಟ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಅವಾಗ ತನ್ನ ಅಹಂಕಾರವನ್ನು ಇಳಿದು ದಕ್ಷ ಬ್ರಹ್ಮ ಆ ವೀರಭದ್ರನಿಗೆ ಶರಣಾಗತನಾದ ಬಳಿಕ ಸಂತುಷ್ಟಳಾಗಿರ್ತಕ್ಕಂಥ ಸತಿದೇವಿ ವೀರಭದ್ರ ನಿಂತಿರ್ತಕ್ಕಂಥ ವೀರ ಲಕ್ಷಣದೊಳಗ ಆ ವೀರಭದ್ರನ ಪಾದ ಪೂಜೆಯನ್ನು ನೆರವೇರಿಸ್ತಾಳೆ. ಅದಕ್ಕೆ ಇವತ್ತಿಗೂ ಕೂಡ ವೀರಭದ್ರನ ಮೂರ್ತಿಯನ್ನು ಮಾಡಬೇಕಾದ್ರೆ ಎಡಪಾದ ಹಿಂಗಿರ್ತದೆ ಕ್ರಾಸಿನ ಮೇಲೆ, ಬಲಪಾದ ಹಿಂಗಿರ್ತದೆ. ಈ ಲಕ್ಷಣ ಯಾವ ದೇವರ ಪಾದನೂ ಇರಂಗಿಲ್ಲ. ವಿಷ್ಣುವಿನ ಪಾದ ಇತ್ತಂತಂದ್ರೆ ಹಿಂಗ ಇರ್ತದೆ, ದೇವಿ ಪಾದ ಇದ್ರೆ ಹಿಂಗ ಇರ್ತಾವ. ಶಿವನ ಪಾದ ಏನಾರ ಮೂರ್ತಿ ಮಾಡಿದ್ರಂದ್ರೆ ಅದು ಹಿಂಗ ಇರ್ತೈತಿ. ಆದ್ರೆ ವೀರಭದ್ರನ ಪಾದಗಳು ಹೆಂಗಿರ್ತಾವಂತಂದ್ರೆ ಹಿಂಗಿರ್ತಾವ್ರಿ. ವೀರಭದ್ರ ಆ ದಕ್ಷ ಬ್ರಹ್ಮನಿಗೆ ಕುರಿ ತಲೆಯನ್ನು ಹಚ್ಚಿ ಜೀವದಾನವನ್ನು ಮಾಡಿ ಪ್ರಸೂತಿ ದಕ್ಷ ಬ್ರಹ್ಮನ ಹೆಂಡತಿ ಪ್ರಸೂತಿಯಿಂದ ಪಾದ ಪೂಜೆಯನ್ನು ಮಾಡಿಸಿಕೊಂಡು ಪ್ರಸನ್ನನಾಗಿರ್ತಕ್ಕಂಥ ವೀರಭದ್ರ ಮುಂದೆ ಈ ಭೂಲೋಕದೊಳಗೆ ಮತ್ಯಾವ ಲೀಲೆಯನ್ನು ಮಾಡ್ತಾನೆ ಅನ್ನೋದನ್ನು ನಾಳೆ ದಿವಸ ನೋಡೋಣಂತ.